ರಾಜಧಾನಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆದ್ರೆ ಹೆಸರೇ ಮಾಯವಾಗ್ಬಿಟ್ಟಿದೆ. ಹೆಸರು ಇಲ್ಲದೆ ಇದೆ ನೂರಾರು ಬಿಎಂಟಿಸಿ ಬಸ್ ನಿಲ್ದಾಣಗಳು. ಜಾಹೀರಾತು ತೆಗೆದುಕೊಳ್ಳುವ ಬಿಬಿಎಂಪಿ ನೇಮ್ ಬೋರ್ಡ್ ಹಾಕಿಲ್ಲ. ಜಾಹೀರಾತಿನಿಂದ ಲಕ್ಷ ಲಕ್ಷ ಪೀಕುವ ಅಧಿಕಾರಿಗಳೇ ನೇಮ್ ಬೋರ್ಡ್ ಹಾಕಿ ಅಂತ ಜನ ಕೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಸ್ ನಿಲ್ದಾಣಗಳ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ನೇಮ್ ಬೋರ್ಡ್ ಇಲ್ಲದೆ ಪ್ರಯಾಣಿಕರ ನಿತ್ಯ ಪರದಾಟ ಹೇಗಿದೆ? ಅವರ ಆಕ್ರೋಶಕ್ಕೆ ಕಾರಣ ಏನು? ಬಿಬಿಎಂಪಿಯ ನಿರ್ಲಕ್ಷ್ಯ ಹೇಗಿದೆ? ಬಿಎಂಟಿಸಿ ಬಸ್ ನಿಲ್ದಾಣಗಳ ಬೋರ್ಡ್ನಲ್ಲಿ ಹೆಸರು ಮಾಯ ಯಾವ ರೀತಿಯಾಗಿದೆ? ಎಲ್ಲವನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಬೆಳಗ್ಗೆಯಿಂದಲೂ ಒಂದೊಂದು ಬಸ್ ನಿಲ್ದಾಣದ ಕಥೆ ಬೆತೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈಗ ಹೊಸಕೇರಹಳ್ಳಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಅಲ್ಲಿ ಹೆಸರಿಗೆ ಎರಡೆರಡು ಬೋರ್ಡ್ ಇದೆ, ಅಂದ್ರೆ ಬಸ್ ನಿಲ್ದಾಣ ಇದೆ, ಯಾವ ನಿಲ್ದಾಣದಲ್ಲೂ ಕೂಡ ಹೆಸರು ಇಲ್ಲ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸ್ಟಾಪ್ ಇದೆ, ಆದ್ರೆ ಬಸ್ ಸ್ಟಾಪಿಗೆ ಹೆಸರಿಲ್ಲ. ಹೊಸಕೆರೆಹಳ್ಳಿಗೆ ಬಂದಿದ್ದೀನಿ. ಹೊಸಕೆರೆಹಳ್ಳಿಯಲ್ಲೂ ಕೂಡ 2 ಬಸ್ ನಿಲ್ದಾಣಗಳಿದೆ, ಆದರೆ 2 ಬಸ್ ನಿಲ್ದಾಣಗಳಲ್ಲೂ ಕೂಡ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಒಂದು ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಆ್ಯಡನ್ನು ಹಾಕಿದ್ದಾರೆ. ಸೊ ಇದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ, ಸಾಕಷ್ಟು ಆದರೆ ಜನಕ್ಕೇನು ಉಪಯೋಗ ಆದ್ರೇನು ಬಿಟ್ರೇನು ಅಂತ. ಪಕ್ಕದಲ್ಲಿ ಮತ್ತೊಂದು ಬಸ್ ಸ್ಟಾಪನ್ನು ಮಾಡಿದ್ದಾರೆ. ಆ ಬಸ್ ಸ್ಟಾಪಲ್ಲಿ ಆ್ಯಡ್ ಇನ್ನೂ ಸಿಕ್ಕಿಲ್ಲ ಕಾಣುತ್ತೆ. ಸಿಕ್ಕಿದ್ರೆ ಆ್ಯಡನ್ನು ಹಾಕ್ತಾರೆ ಹೊರತು ಇದು ಯಾವ ಏರಿಯಾದ ಬಸ್ ಸ್ಟಾಪ್ ಅನ್ನೋದನ್ನ ಹಾಕೋದಕ್ಕೆ ಬಿಬಿಎಂಪಿ ಯಾವುದೇ ಆಸಕ್ತಿಯನ್ನು ತೋರಿಸಿಲ್ಲ. ಅಂದರೆ ಸಾಮಾನ್ಯವಾಗಿ ಬೇರೆ ಊರಿಂದ ಯಾರಾದರೂ ಬರ್ತಾರೆ ಅಥವಾ ಬೇರೆ ಏರಿಯಾದಿಂದ ಜನ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಈ ಬಸ್ ಸ್ಟಾಪ್ಗಳು ಯಾವುದು ಅನ್ನೋದು ಗೊತ್ತಾಗಬೇಕು. ಆದರೆ ಕನಿಷ್ಠವಾಗಿ ಒಂದು ಚಿಕ್ಕದಾಗಿ ಆ್ಯಡ್ ಹಾಕಬಾರ್ದು ಅಂತಲ್ಲ, ಅಡ್ವರ್ಟೈಸ್ಮೆಂಟ್ ಹಾಕುವಂಥ ಸಂದರ್ಭದಲ್ಲಿ ಚಿಕ್ಕ ಕಡೆ ಇದು ಯಾವ ಏರಿಯಾದ ಬಸ್ ಸ್ಟಾಪ್ ಅಂತ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಿಯಾಲಿಟಿ ಮತ್ತೆ ಮುಂದುವರಿಸೋಣ. ಯಾವ ರೀತಿಯಾಗಿ ಬೆಂಗಳೂರಿನ ನಾನಾ ಬಸ್ ಸ್ಟಾಪ್ಗಳಲ್ಲಿ ಹೆಸರುಗಳು ಮಾಯವಾಗಿದೆ ಅಂತ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹಾಟ್ ಪಾಲಿಟಿಕ್ಸ್. ಕೈ ಶಾಸಕರ ಎಡವಟ್ಟು ಹೇಳಿಕೆಗೆ ದಳಪತಿಗಳ ಎಲೆಕ್ಷನ್ ಅಸ್ತ್ರ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ 2019 ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದೇ ರೀತಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡಿದ್ರು. ಕಾರಣ ದಳಪತಿಗಳು ಹೆಣ್ಣು ಮಗಳ ಬಗ್ಗೆ ಮಾತನಾಡಿರುವಂತ ಒಂದಷ್ಟು ಹೇಳಿಕೆಗಳು ಅವ್ರಿಗೆ ಎನ್ಕ್ಯಾಶ್ ಆಗಿತ್ತು. ಆ ಬೆಸ್ಟ್ ಎಕ್ಸಾಂಪಲ್ ಮಧ್ಯದಲ್ಲಿ ಈಗ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಬಾರಿ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬಂಡಿ ಸಿದ್ದೇಗೌಡರು ಮಾತನಾಡಿರೋದು ಸಹಜವಾಗಿ ದಳಪತಿಗಳು ಇದನ್ನೇ ಅನುಕಂಪದ ರೀತಿಯಲ್ಲಿ ಓಟ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿದ್ದು ಅದೇ, ಇಮೋಷನಲಿ ಜನರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ, ಆಸ್ಪತ್ರೆಗೆ ಸೇರಿ ಕಣ್ಣೀರನ್ನ ಹಾಕಿ ಅಂತ ಹೇಳಿ. ಅವ್ರು ಮಾಡ್ತಿದ್ರೋ ಇಲ್ಲೋ, ರಮೇಶ್ ಬಂಡಿ ಸಿದ್ದೇಗೌಡ ಹಿಂಗೆ ಮಾತನಾಡಿದ ನಂತರದಲ್ಲಿ ಇದೀಗ ಅದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆಗಳು ಇದೆಯಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೋಸ್ಟ್ಲಿ ಈ ಭಾವನಾತ್ಮಕ ಹೇಳಿಕೆಗಳು ಬಂದಾಗ ಅದನ್ನ ಎನ್ಕ್ಯಾಶ್ ಯಾರ್ಯಾದ್ರೂ ಮಾಡ್ಕೊಳ್ತಾರೆ. 2019 ಚುನಾವಣೆ ನೆನಪು ಮಾಡ್ಕೊಂಡ್ರೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇದೇ ಬೆಳವಣಿಗೆಗಳಾಯ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸೋಲಾಗೋದಕ್ಕೂ ಕೂಡ ಅವರ ಹೇಳಿಕೆಗಳೇ ಕಾರಣ ಅನ್ನುವಂತಹ ವಿಚಾರ. ಸೊ ಈ ಬಾರಿ ಕೂಡ ಅದು ಮತ್ತೆ ರಿಪೀಟ್ ಆಗ್ತಾ ಇದೆಯಾ ಅಂತ HD ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಆರೋಗ್ಯದ ವಿಚಾರದ ಹೇಳಿಕೆ? ಸ್ಮಿತಾ, ಏನು ಕಾಂಗ್ರೆಸ್ನವರು ತಮ್ಮ ಸ್ಪೀಡನ್ನು ಹೆಚ್ಚು ಮಾಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಆ ಕಡೆ ಇಳಿತಾ ಇದ್ದಂತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ತಮ್ಮ ಅಭ್ಯರ್ಥಿ ಪರ್ವ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಯಾವಾಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ರು, ಇದು ದಳಪತಿಗಳಿಗೆ ಒಂದು ರೀತಿ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು. ಭಾವನಾತ್ಮಕವಾಗಿ ಮತವನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು. ಇದುವರೆಗೂ ಕೂಡ ರಾಜಕೀಯ ಏನು ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿದರೆ ಯಾವುದೇ ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರ್ಲಿಲ್ಲ. ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಮಾಡಿರೋದಕ್ಕೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಕೆಲವು ನಾಯಕರುಗಳು ಅವ್ರಿಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ತಾಕೀತು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತಾ, ಈ ರೀತಿ ಹೇಳಿಕೆ ಬೇಕಿತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು.
2019 ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಸುಮಲತಾ ಅವರ ಬಗ್ಗೆ ಕೆಲವೊಂದು JDS ನಾಯಕರು ನಾಲಿಗೆ ಹರಿಬಿಟ್ಟಿದ್ರು. ಅದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗಿತ್ತು. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ವಿಚಾರ ಗೊತ್ತಿದ್ರು ಕೂಡ JDS ನಾಯಕರ ವಿರುದ್ಧ, ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ JDS ನಾಯಕರು ಬಳಸ್ಕೊಳ್ತಾ ಇದ್ದಾರೆ. ನಿನ್ನೆ ಕೂಡ ಇಡೀ ಕಾರ್ಯಕ್ರಮದಲ್ಲಿ, ಅಂದರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದಿಟ್ಕೊಂಡು ವಾಗ್ದಾಳಿಯನ್ನು ನಡೆಸಿದರು. ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುವಂಥ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೇರಿದಂತೆ BJP ನಾಯಕರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಹರಿಹಾಯುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ. ರೈಟ್. ಧನ್ಯವಾದ ಆನಂದ್ ಮಾಹಿತಿಗಾಗಿ.